ಇತಿಹಾಸದ ಪುಟಗಳನ್ನ ತಿರುವಿ ನೋಡಿ, ಅಲ್ಲಿ ಸಾಮ್ರಾಜ್ಯಗಳನ್ನ ಗೆದ್ದ ರಾಜರಿದ್ದಾರೆ, ಕೋಟಿ ಕೋಟಿ ಹಣ ಗಳಿಸಿದ ಶ್ರೀಮಂತರಿದ್ದಾರೆ. ಆದರೆ ಮಂಗಳೂರಿನ ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಒಬ್ಬ ಬಡ ಮನುಷ್ಯ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತಾನೆ ಅಂದ್ರೆ ಆತನ ಹಿಂದೆ ಯಾವ ಅಧಿಕಾರವಿರಲಿಲ್ಲ, ಬರೀ ತಾಯಿ ಸರಸ್ವತಿಯ ಮೇಲಿದ್ದ ಭಕ್ತಿ ಇತ್ತು. ಹರೇಕಳ ಹಾಜಬ್ಬ ತಲೆಯ ಮೇಲೆ ಕಿತ್ತಳೆ ಹಣ್ಣಿನ ಬುಟ್ಟಿ ಹೊತ್ತು ದಿನವಿಡೀ ಮಂಗಳೂರಿನ ಬೀದಿ ಬೀದಿಗಳಲ್ಲಿ ಕೂಗಿ ಕೂಗಿ ಹಣ್ಣು ಮಾರುತ್ತಿದ್ದ ಒಬ್ಬ ಸಾಮಾನ್ಯ ವ್ಯಾಪಾರಿ, ತುತ್ತು ಕೂಳಿಗೂ ಪರದಾಡುತ್ತಿದ್ದ ಬಡತನ. ಅವರಿಗೆ ಅಕ್ಷರ ಜ್ಞಾನವಿರಲಿಲ್ಲ, ಓದಲು ಬರೆಯಲು ಬರುತ್ತಿರಲಿಲ್ಲ. ಆದರೆ ಒಂದು ದಿನ ಅವರ ಬದುಕನ್ನೇ ಬದಲಾಯಿಸಿದ, ಇಡೀ ಜಗತ್ತೇ ತಲೆ ತಗ್ಗಿಸುವಂತೆ ಮಾಡಿದ ಆ ಘಟನೆ ನಡೆಯಿತು. ಅದೊಂದು ದಿನ ವಿದೇಶಿ ದಂಪತಿಗಳು ಹಾಜಬ್ಬನ ಹತ್ತಿರ ಬಂದು ಕಿತ್ತಳೆ ಹಣ್ಣಿನ ಬೆಲೆ ಕೇಳ್ತಾರೆ. ಇಂಗ್ಲಿಷ್ ನಲ್ಲಿ ಕೇಳಿದ ಆ ಪ್ರಶ್ನೆಗೆ ಆ ಮುಗ್ಧ ಜೀವಕ್ಕೆ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಏನ್ ಹೇಳ್ಬೇಕೋ ತಿಳಿಯದೆ ತಲೆ ತಗ್ಗಿಸಿ ಮೂಕನಾಗಿ ನಿಂತು ಬಿಟ್ಟರು ಹಾಜಬ್ಬ. ಆ ವಿದೇಶಿಗರು ಅಲ್ಲಿಂದ ಹೊರಟು ಹೋದರು. ಆದರೆ ಹಾಜಬ್ಬನ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿಯುತ್ತಿತ್ತು. ಅಂದು ಆ ಬರಿಗಾಲಿನ ಸಂತ ತನಗಾದ ಅವಮಾನವನ್ನ ನೋಡಿ ಅಳಲಿಲ್ಲ. ಬದಲಿಗೆ ನನ್ನ ಹಾಗೆ ನನ್ನ ಹಳ್ಳಿಯ ಯಾವೊಬ್ಬ ಮಗುವು ಅಕ್ಷರ ಕಲಿಯದೆ ಜಗತ್ತಿನ ಮುಂದೆ ತಲೆ ತಗ್ಗಿಸಿ ನಿಲ್ಲಬಾರದು, ನನ್ನ ಹಣೆ ಬರಹ ನನ್ನ ಹಳ್ಳಿಯ ಮಕ್ಕಳಿಗೆ ಬರಬಾರದು ಅಂತ ಅಂತರಾಳದಿಂದ ಸಂಕಲ್ಪ ಮಾಡಿದರು. ಬಡತನ ಬೆನ್ನಿಗಿತ್ತಾದರೂ ಬೆವರಿನ ಹನಿಗಳನ್ನ ರಕ್ತವಾಗಿಸಿ ದುಡಿದರು. ದಿನಕ್ಕೆ ಸಿಗುತ್ತಿದ್ದ 4 8 ಕಾಸಿನಲ್ಲಿ ತಮಗಾಗಿ ಒಂದು ಹೊಸ ಅಂಗಿ ಕೊಳ್ಳಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ. ಪ್ರತಿಯೊಂದು ಪೈಸೆಯನ್ನ ಕೂಡಿಟ್ಟು ತಮ್ಮ ಗ್ರಾಮವಾದ ನ್ಯೂ ಪಡ್ಪುವಿನಲ್ಲಿ ಒಂದು ಸಣ್ಣ ಶಾಲೆಯನ್ನ ಶುರು ಮಾಡಿದರು. ಯೋಚನೆ ಮಾಡಿ ನೋಡಿ, ಸ್ವಂತಕ್ಕೊಂದು ಸುಸಜ್ಜಿತ ಮನೆಯಿಲ್ಲದ ಮನುಷ್ಯ ಅಕ್ಷರ ಕಲಿಸುವ ಜ್ಞಾನ ದೇಗುಲ ಕಟ್ಟಿದ ಕಥೆಯಿದು. ಸರಸ್ವತಿಯೇ ಆ ಬಡವನ ತ್ಯಾಗಕ್ಕೆ ಮಣಿದು ಬಂದು ಕುಳಿತಂತಾಗಿತ್ತು. ಕಿತ್ತಳೆ ಹಣ್ಣು ಮಾರಿದ ಹಣದಲ್ಲಿ ಅರಮನೆಯಂತಹ ಶಾಲೆ ತಲೆ ಎತ್ತಿ ನಿಂತಿತು. 100 ಬಡ ಮಕ್ಕಳು ಅಕ್ಷರ ಕಲಿತು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಮಿನುಗತೊಡಗಿದರು. ಇವರ ಈ ಮಹೋನ್ನತ ತ್ಯಾಗಕ್ಕೆ ಭಾರತ ದೇಶವೇ ತಲೆಬಾಗಿತ್ತು. ರಾಷ್ಟ್ರಪತಿ ಭವನದಲ್ಲಿ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಲು ಈ ಕರಾವಳಿಯ ಕಮಲ ಅಂದು ಬರಿಗಾಲಿನಲ್ಲಿ ನಡೆದು ಹೋಗುವಾಗ ಇಡೀ ಸಭೆ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಗೌರವಿಸಿತು. ಆ ದೃಶ್ಯ ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಕಣ್ಣಿನಲ್ಲಿ ನೀರು ತರಿಸುತ್ತದೆ. ಸಾಧನೆ ಮಾಡಲು ಹಣ ಬೇಕಾಗಿಲ್ಲ, ದೊಡ್ಡ ಅಂತಸ್ತು ಬೇಕಾಗಿಲ್ಲ, ಕೇವಲ ಕರಗುವ ಹೃದಯ ಮತ್ತು ಸಮಾಜಕ್ಕಾಗಿ ಮಿಡಿಯುವ ಪರಿಶುದ್ಧ ಮನಸ್ಸಿದ್ದರೆ ಸಾಕು ಎಂಬುದಕ್ಕೆ ನಮ್ಮ ಹರೇಕಳ ಹಾಜಬ್ಬನವರೇ ಸಾಕ್ಷಿ. ಅಕ್ಷರವೇ ಜಗತ್ತನ್ನ ಬದಲಾಯಿಸುವ ಅಸ್ತ್ರ ಎಂದು ಸಾರಿದ ಈ ಕರುನಾಡಿನ ಕಣ್ಮಣಿಗೆ ನಮ್ಮ ಕೋಟಿ ಕೋಟಿ ನಮನಗಳು.